ಎಲ್ಲರಿಗೂ ನಮಸ್ಕಾರ. ಇಷ್ಟು ಕಾರಣದಿಂದ ಇವಾಗಿನವರೆಗೂ ಪೇಷನ್ಸ್ ಅಲ್ಲಿ ನೀವೆಲ್ಲರೂ ಇಂಟರ್ವ್ಯೂ ತಗೋತಾ ಇದ್ದಾರೆ. ಅದನ್ನ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದಿ ಮೀಡಿಯಾ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಪ್ರಿಯಾಂಕಾ ಮಳಲಿ ಅಂತ. ನಾನು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ನನ್ನ ಸ್ಟೋರಿ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾನು ಬೆಳೆದಿದ್ದು ಓದಿದ್ದು ಎಲ್ಲನೂ ಬೆಂಗಳೂರೇ. ಈ ಥರ ಒಂದು ನೇಟಿವಿಟಿ ತಕ್ಕಂಗೆ ನಾವು ಈ ಥರ ಒಂದು ಚಿತ್ರಣ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಕೊಡಗಲ್ಲ ಈ ಥರ ಎಲ್ಲ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ ಇತ್ತು ನನ್ನ ಮನಸ್ಸಿನಲ್ಲಿ. ಕೊಡಗು ಅಂತ ಅಂದರೆ ಬ್ಯೂಟಿಫುಲ್ ಸೀನರಿ, ಒಳ್ಳೆ ವಾತಾವರಣ, ವೆದರ್, ಮತ್ತೆ ಅಲ್ಲಿನ ಜನ ಬೇರೆ ಥರ ಭಾಷೆ ಮಾತಾಡ್ತಾರೆ ಅನ್ನೋದು ಅಷ್ಟೇ ನನಗೆ ಗೊತ್ತಿತ್ತು. ಬಟ್ ಕೊಡಗಲ್ಲಿ ಈ ಥರ ಒಂದು ವರ್ಗವಿದ್ದಾರೆ, ಈ ಥರ ಒಂದು ಜನಾಂಗ ಇದ್ದಾರೆ ಅನ್ನೋದು ಸತ್ಯವಾಗಿ ನಾನು ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗಲೇ ನನಗೆ ಗೊತ್ತಾಗಿತ್ತು. ಸೊ ಈ ಥರದ ಒಂದು ಜನ ಇದ್ದಾರೆ ಅಂತ. ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಜನ ಅಲ್ಲಿ ಒಂದು ಸೆಟ್ ನೋಡಿ ಓಕೆ ಈ ಥರ ಮಾಡಬೇಕು, ಈ ಥರ ಹೀಗಿರ್ಬೇಕು ಅಂತ 3 ದಿನ ತಗೊಳ್ತು ನನಗೆ. ನಾನು ಮೊನ್ನೆ ಆಗಬೇಕು. ಸೊ ಕಾಲೆಲ್ಲ ಫುಲ್ ನೀಟಾಗಿ ನಾವು ಬೆಳಿಗ್ಗೆ ಎಲ್ಲ ಮಾಡ್ಕೊಂಡು ಸೆಟ್ ಹೋಗಿದ್ವಿ. ಸೂರ್ಯ ಸರ್ ಹೇಳಿದ್ರು ಬನ್ನಿ ಮೇಡಮ್ ಕಾಸ್ಟ್ಯೂಮ್ ಆಗಿದೆ, ಮೇಕಪ್ ಎಲ್ಲ ಆಗಿದೆ ಅಂತ. ಇಲ್ಲ ಇನ್ನೂ ಏನು ಸರಿಯಾಗಿಲ್ಲ ಅಂದರು. ಸೊ ಅಲ್ಲೇ ಒಂದು ಹೊಟ್ಟದಲ್ಲಿ ಕೆಸರಿತ್ತು. ಮೇಡಮ್ ಅದು ಹೊಟ್ಟದಲ್ಲಿ ಇಳಿಯೋದು ಸರ್ ಬಿಜೋಡಿ ಇಳಿಯೋದು. ಸೊ ಇದಾದ್ಮೇಲೆ ಓಕೆ ಇವಾಗ ಕರೆಕ್ಟ್ ಆಗಿದೆ, ಅವ್ರು ಶಾರ್ಟ್ ಇಲ್ಲ ಆವಾಗ ಹೇಳಿದ್ರು ಹೀಗೆ ಇರ್ತಾರೆ ಅಂತ. ಸೊ ಹೋಗ್ತೇನೆ ನಾನು ಮೊದಲೇ ಆ್ಯಕ್ಟ್ ಮಾಡಿದ ನಾನೇ ಮುಂದೆ ಆದೆ. ಸೊ ಸಿನಿಮಾ ನಾವು ಒಂದು ತಿಂಗಳು ನಾವು ಒಂದೂವರೆ ತಿಂಗಳು ನಾವು ಹುಡುಗಲ್ಲಿ ಶೂಟ್ ಮಾಡಿದ್ವಿ. ಒಂದೊಂದು ತಿಂಗಳು ಆದ್ಮೇಲೆ ಆ ಮಳೆ, ಆ ಒಂದು ಸೀರೆ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು. ಅಂದ್ರೆ ಬೆಂಗಳೂರು ಬಂದು ನಾವು ಆ ಒಂದು ನೇಟಿವಿಟಿನ ನಾವು ಮರೆಯೋಕ್ಕಾಗ್ತಾ ಇರಲಿಲ್ಲ. ಅಂದ್ರೆ ನಾವು ಬೆಂಗಳೂರಲ್ಲಿ ನಮ್ಮ ಲೈಫಲ್ಲಿ ನಾವು ಎಷ್ಟೋ ವಿಷಯಗಳನ್ನ ನಾವು ಚಿಕ್ಕ ವಿಷಯಗಳನ್ನ ನಾವು ಗ್ರಾಡ್ಯುಯೇಟ್ ಇರ್ತೀವಿ. ನಾನು ನನ್ನ ಬಗ್ಗೆ ಹೇಳಿದ್ವಿ. ಬಟ್ ನಾನು ಈ ಸಿನಿಮಾ ಮಾಡಿ ನಾನು ಬೆಂಗಳೂರಿಗೆ ಬಂದರೆ ನಾನು ಸಣ್ಣ ವಿಷಯನ ತುಂಬ ರೆಸ್ಪೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಅದೆಲ್ಲವೂ ನನಗೆ ಈ ಚಿತ್ರ ನನಗೆ ಕಲಿಸ್ಕೊಟ್ಟಿದೆ. ಸೊ ಇದೆಲ್ಲವೂ ನೀವು ತೆರೆಗೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದೆ. ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ಶೌರ್ಯ, ಪ್ರಸನ್ನ ಸರ್, ಸತ್ಯ ಸರ್ ಆ್ಯಂಡ್ ರುಹಾನ್ ಆ್ಯಂಡ್ ಬಿಕ್ಕಿ ತುಂಬ ಚೆನ್ನಾಗಿ ತೋರಿಸಿದ್ವಿ ಆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಡಿಟರ್ ಕೇಸು, ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಹೇಗೆ ಪ್ರಿಪರೇಷನ್ ಇತ್ತು ಅನ್ನೋ ಪ್ರಶ್ನೆ. ಸಿಕ್ಕಿರೋದ್ರಿಂದ ನಾನು ಸೂರ್ಯ ಸರ್ ಯಾವ ಮಾಡ್ತಾ ಇದ್ವಿ ಅವಾಗಿಂದ ಅದನ್ನ ಜೀವನಕ್ಕೆ ನಾನು ಶುರು ಮಾಡ್ತೇನೆ. ಯಾಕಂದ್ರೆ ನಾನು ಹೊಸ ವಿಡಿಯೋ ಮೊದಲನೇ ಹೋಗಿ ನನಗೆ ಯಾವುದೇ ರೀತಿ ಅನುಭವ ಇಲ್ಲ. ಇಂಟ್ರೆಸ್ಟ್ ಇತ್ತು. ಸಣ್ಣ ವಯಸ್ಸಿನ ನಾನು ಸಣ್ಣ ಪುಟ್ಟ ನಾಟಕಗಳು ಮಾಡ್ತಾ ಇದ್ದೆ. ಬಟ್ ಒಳಗಡೆ ಅದು ಸುಮ್ಮನೆ ನಗಿರಲಿಲ್ಲ. ಅಂದರೆ ಆ್ಯಕ್ಟಿಂಗ್ ಮಾಡೋ ರುಚಿ ಇತ್ತು. ಸೊ ಈ ಮುಂದೆ ಸಿನಿಮಾ ಅಂತ ನಮಗೆ ಅದು ಇದೆ ಇತ್ತು. ಆದರೆ ಮುಂದನಾಗಿ ನಾನು ಆ್ಯಕ್ಟ್ ಮಾಡಿಲ್ಲ. ನಾನು ಜೀವಿಸಿದ್ದೀನಿ. ಅವನ ಒಳಗಡೆ ಇನ್ನು ಮಲಗಿದ್ದಾನೆ. ಯಾಕಂದರೆ ಮುಂದೆ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ಗಳಿದೆ, ಅದು ಹೋಗ್ತಾನೆ ಅಪ್ಡೇಟ್ ಮಾಡ್ತೀವಿ. ಆ ಪಾತ್ರದ ಪರಿಚಯ, ಪಾತ್ರದ ಬಗ್ಗೆ ಆ ಪ್ರಿಪರೇಷನ್ ಅನ್ನೋದು ಪ್ರತಿದಿನ ನಾವೆಲ್ಲರೂ ಸುಮಾರು ಕೇಳಿದ್ವಲ್ಲ, 6 ಮಂತ್ ಮಾಡ್ಕೊಂಡಿದ್ದಲ್ಲ ನಾನು ಫಸ್ಟ್ ಟೈಮ್ ಹೀರೋ ಆಗ್ತೀವಿ ಅಂತ. ನನಗೆ ನನ್ನ ಬಾಡಿ ಎಕ್ಸರ್ಸೈಸ್ ಮಾಡಲಿಲ್ಲ, ನಾನು ಮೆಂಟಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಬಿಕಾಸ್ ಆ ಪಾತ್ರಕ್ಕೆ ಅಷ್ಟು ದಮ್ ಬೇಕು ಅಂತ ಎಲ್ಲ ಹೇಳ್ತೀವಿ. ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಹೊಸ ಪಾತ್ರ ಅಂತ ಹೇಳ್ತೀವಿ. ಮೆಂಟಲ್ ಎಕ್ಸರ್ಸೈಸ್ ಮಾಡ್ಕೊಂಡು ಅಂತ 14ನೇ ತಾರೀಕು ಜುಲೈ ಇದು ಬೆಂಗಳೂರಲ್ಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ವಿ. ಮತ್ತು ಲಾಸ್ಟ್ ವೀಕ್ ಜುಲೈ ಲಾಸ್ಟ್ ವೀಕ್ ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಫಿಲಮ್ ಲಾಂಚ್ ಮಾಡೋದು ರಿಲೀಸ್ಗೆ ರೆಡಿಯಾಗಿದೆ. ಟ್ರೈಲರ್ ದಿವಸ ರಿಲೀಸ್ ದಿವಸ ನಾವು ಫಿಲಮ್ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದು 16ನೇ. ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ ಮತ್ತು ನಮಗೆ ಸಪೋರ್ಟ್ ಮಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.